ಟೈಮ್ ವರ್ಕ್. ಸೊ ಎ ಇಲ್ಲಿ ಬಿ ಬರ್ಕೋಬೇಕು. ಸೊ ಎದು ಟೈಮ್ ಎಷ್ಟಿದೆ 20 days 20, ಬಿದು 30 ಎಷ್ಟು ಕೊಟ್ಟಿದ್ದಾರೆ. ಈಗ ನಾವು ಡಿ ಅಂದರೆ ವರ್ಕನ್ನು ನಾವೀಗ ಕ್ಯಾಲ್ಕುಲೇಟ್ ಮಾಡಿ ಬರ್ಕೋಬೇಕು. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಈ ಎರಡೂ ಸಂಖ್ಯೆಗಳಿಂದ ಕಾಮನ್ ಆಗಿ ಡಿವೈಡ್ ಆಗುವಂಥ ಒಂದು ನಂಬರನ್ನು ನಾವು ಚೂಸ್ ಮಾಡಬೇಕು. ಅದಕ್ಕೆ ನಾವು LCM ಅಂತ ಕರಿತೀವಿ ಅಥವಾ ಲಸ ಅಂತಲೂ ಕೂಡ ಕರಿಬೋದು. ಸೊ ಎರಡೂ ಸಂಖ್ಯೆಯಿಂದ ಡಿವೈಡ್ ಆಗುವಂಥ ಸಂಖ್ಯೆಗಳು 60 ಬರುತ್ತೆ. 20 ಮತ್ತು 30ರಿಂದ ಡಿವೈಡ್ ಆಗೋದು 60 ಬರುತ್ತೆ. ಆಮೇಲೆ 120 ಬರುತ್ತೆ, 180 ಕೂಡ ಬರ್ತದೆ. ಬಟ್ ಅದರಲ್ಲಿ ಸಣ್ಣದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ರೀತಿ LCM ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ಇದರದ್ದು 20 30 ಬರ್ಕೊಂಬಿಟ್ಟು ಸೊ ಫಸ್ಟ್ ಯಾವುದರಿಂದ ಆಗುತ್ತೆ 10ರಿಂದ 10 ಎರಡಲೆ 10 ಮೂರಲೆ 2 ಒಂದಲೆ 3 ಆಸ್ ಇಟ್ ಈಸ್ ಬರ್ಕೋಬೇಕು. 3 ಒಂದಲೆ ಸೊ 3 ಎರಡಲೆ 6 6 ಹತ್ತಲೆ 60. ಸೊ ಕಾಮನ್ ಆಗಿ ಇಲ್ಲಿ ವರ್ಕನ್ನು 60 ಅಂತ ಬರ್ಕೊಳ್ಳೋದು. ಸೊ ಈಗ ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಪೀಡ್ ಯಾವ ರೀತಿ ಇಲ್ಲಿ ಇದರಲ್ಲಿ ಮುಂಚೆ ಫಾರ್ಮುಲಾ ನೋಡಿದಾಗೆ ಸ್ಪೀಡ್ ಈಕ್ವಲ್ ಟು D/T. ಸೊ ಇಲ್ಲಿ 60/20. ಸೊ ಏದು ಸ್ಪೀಡ್ ಏನಾಯಿತು 3. ಇಲ್ಲಿ ಬಿದು 60/30, ಇನ್ನು ಸ್ಪೀಡು 2. ಸೊ ಇಲ್ಲಿ ಎ ಬಿ ಸಪ್ರೇಟಾಗಿ ವರ್ಕ್ ಮಾಡಿದರೆ ಈ ರೀತಿ. ಸೊ ಇಬ್ಬರು ಕೂಡಿ ವರ್ಕ್ ಮಾಡಿದರೆ ಎ ಪ್ಲಸ್ ಬಿ ಇಬ್ಬರು ಕೂಡಿ ವರ್ಕ್ ಮಾಡಿದರೆ ಇವರಿಬ್ರದ್ದು ಸ್ಪೀಡ್ ಏನಾಗುತ್ತೆ ಅವಾಗ ಇಬ್ಬರದು 3 2 ಕೂಡಿ ಸ್ಪೀಡ್ 5 ಆಗುತ್ತೆ. ಅವಾಗ ವರ್ಕ್ ಸೇಮ್ ಇರುತ್ತೆ. ವರ್ಕಲ್ಲಿ ಏನೂ ಚೇಂಜ್ ಇಲ್ಲ, ಅದೇ ಸೇಮ್ ವರ್ಕನ್ನು ಇಬ್ಬರು ಕೂಡಿ ಮಾಡ್ತಾಯಿದ್ದಾರೆ. ಸೊ ಈಗ ಟೈಮ್ ಕಂಡುಹಿಡಬೇಕು. ಸೊ ಟೈಮ್ ಈಕ್ವಲ್ ಟು D/S ಆಗಲೇ ಫಾರ್ಮುಲಾ ನೋಡಿದ್ವಲ್ಲ. ಸೊ ಟೈಮ್ ಈಕ್ವಲ್ ಟು D/S ಅಂದರೆ D12 60 5 ಈಕ್ವಲ್ ಟು 5 ಒಂದಲೆ